ಮಾಡಿಸ್ತಿದ್ವಿ. ಹೋದ್ ಸಲ ಬಂದು ನನ್ನ ಮಗ ಅಳ್ತಿದ್ದೆ ಅಂತ ನೀವೇ ತೊಟ್ಲ ಕಟ್ಟಿದ್ರಿ, ಅಲ್ಲಿ ತೊಟ್ಲ ಹಾಕಿದ್ವಿ. ಯಾರು ಕಾರ್ ತಂದಿದ್ದೀರಾ ಅಂತ ಕೇಳಿದ್ರಿ. ನಾವು ನಮ್ಮ ಕೈಯಾಗ ಕಾರ್ ಇದ್ದಿಲ್ಲ, ಈ ಸಲ ಕಾರ್ ತಗೊಂಡೇ ಬಂದಿದ್ದೀವಿ ನಾವು ಅಲ್ಲಿಂದ. ಭಾಳ ಸಂತೋಷ. ನಿಮಗೆ ಒಂದ್ಸರಿ ಸಾಧನೆ ಮಾಡೋರು ಒಂದ್ಸರಿ ನಮಗೆ ಗುರುಗಳು ಹೇಳಿದ್ದೆಲ್ಲ ಒಳ್ಳೇದಾಗಿತ್ತು. ಅಲ್ಲೆಲ್ಲಿ ನಾನು ಸುಮ್ಮನೆ ನಿಂತಿದ್ದಾರನ್ನ ನಾನು ಹಿಂಗೆ ಸರಗೊಡ್ಡು ನಿಂತ್ಕೊಂಡೆ. ನಮಗೆ ಹೂವು ವಸ್ತ್ರ, ಆ ಹೂವು ವಸ್ತ್ರ 6 ತಿಂಗಳಾಗ ಮತ್ತೆ ತಿರ್ಗಾ ಇಲ್ಲಿಗೆ ಕಾರ್ ತಗೊಂಡೇ ಬಂದೀನಿ. ಆ ಗುರುಗಳ ಕೊಟ್ಟಗೆ ನಾನು ಮೂವ್ ಮಾಡಿಸ್ಬೇಕಂಬ ನಮಗೆ ಆಸೆ. ಅಲ್ಲಿಂದನೇ ಬಂದಿ ನಾವು ಮುಂದೆ ಹಿಂಗೆ ತಗೊಂಡ್ ಬಂದಿದ್ದೀವಿ. ಗುರುಗಳು ಬೈಸನಕ್ಕೂ ಬಂದಾರೆ, ಹಂಗೆ ಇಲ್ಲಿ ಹಾಕೊಂಡಾರೆ ನೋಡಿ, ತಾಯಿನ ಹಾಕೊಂಡಾರೆ. ಈ ಥರ ತಂಗಿಯರು ಹಾಕಿ ಅಂತ ನೋವಾಗ್ತದೆ, ಭಾಳ ಹುಷಾರು ಹಾಕೊಳ್ಳಿ. ಆಮೇಲೆ ಗಾಡಿ ಚೆನ್ನಾಗಿ ಓಡಲಿ ತಂಗಿ, ನಿಮ್ಮ ಗಾಡಿ ತುಂಬ ಅನ್ನ ಸಿಗಲಿ. ಇನ್ನೊಂದು ಟೈಮ್ ಬಂದಾಗ ಓಡಿಸ್ತೀನಿ ಗಾಡಿ. ನೆಕ್ಸ್ಟ್ ಟೈಮ್ ಯಾವತ್ತಾರ ಬಂದು ಅಂತಾರೆ. ಈ ಸದ್ಯಕ್ಕೆ ನೀರು ಆಟಂಗಿಲ್ಲ, ನಾವು ಕಾಲು ಗಾಯ ಐತಿ, ಬೇಜಾರು ಮಾಡ್ಕೊಡ್ತಿದ್ದೀವ. ಆಮೇಲೆ ಇನ್ನೊಂದು ಏನಂದರೆ, ಯಾರೇ ಬರಲಿ ಇನ್ನೊಂದು ನಂಬಿ ನಡ್ಕೊಳ್ಳಿ, ನಿಧಾನಕ್ಕೆ ಮನೆಗೆ ಹೋಗಿ. ಇರಲಿ ತಂಗಿ, ನೀವು ಮಾಡಬಾರ್ದು. ನಿಮ್ಮನೆ ಅಪ್ಪ ಅಮ್ಮ ಇದ್ದಾರಾ? ತಾಯಿ ತಂದೆ ಕೈ ಪೂಜೆ ಮಾಡಿಸಿ, ಯಾವಾಗಿಂತ ದೊಡ್ಡ ದೇವರಿಲ್ಲ. ನಿಮ್ಮ ತಾಯಿ ತಂದೆ ಕೈ ಮಾಡಿಸಿ ಪೂಜೆ ಎಲ್ಲ ಕೊಡ್ತೀನಿ, ಕಡ್ಡಿ ಹಚ್ಕೊಡ್ತೀನಿ, ಹಚ್ಕೊಡ್ತಾರೆ. ನೀನೇ ಬೆಳಿಗ್ಗೆ ನೀನು ಹಚ್ಕೊಡು. ನಿಂದೇ ಕಾರು, ನಿನ್ನ ತಂಗಿ ಅಲ್ವಾ? ಅಣ್ಣ ಬಾ ತಂಗಿ, ಬಾ ಅವರಿಗೆ ಬಾ ತಂಗಿ. ಆಸ್ತಿ ಮಾತಾಡ್ಬಾರ್ದು. ಇಬ್ರು 2 ಗಂಟೆಯಾ? ಇನ್ನು ಬರುತ್ತೆ. ಹೆಣ್ಣು ಹುಡುಗಿ ಆದರೆ ಹೆಂಗೊಂದು ದಿನ ಕಥೆ ಮಾಡ್ಕೊಂತಿತ್ತು. ಒಂದು 2 ಗಂಟೆ ಸಾಕು ನೋಡಿ. ನಾವು ಗಾಡಿ ಮೂವ್ ಮಾಡ್ತಾರಂತ ಭಾಳ ಆಸೆ. ಈಗ ಅಲ್ಲಿ ಬರಂಗಿಲ್ಲ ತಮ್ಮ, ನಾನು ಈಗ ಅಲ್ಲಿ ಬರಂಗಿಲ್ಲ. ನಾನು ಕಾಲು ಬಿತ್ತೋಟ್ಲ ಎದ್ಕೊಂಡ್ಬಿಡ್ತೀವಿ. ಬಿತ್ತಿನ ನಿಜ ಗಾಯ, ತುಂಬ ಗಾಯ ಐತಿ. ನಾನು ಬೇಡ ಅಂತ ತಗೊಂಡಿದ್ದೀನಿ. ಅದು ಅಡ್ಬೇಡ ಮಕ್ಕಳ, ಅದು ಅವ್ರಿಗೆ ಕಟ್ಕೊಂಡ ಬರ